ನಮ್ಮ ಅಣ್ಣ ಅತ್ತಿಗೆ ಬರುತ್ತಿದ್ದಾರೆ. ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡೋಣ ಬನ್ನಿ. ಹಾಗೆ ಊಟ ಸವಿಯೋಣ. ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ ಪ್ಲೀಸ್. ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಬ್ಬಾ ಇಷ್ಟೆಲ್ಲ ಕೆಲಸ ಆಯ್ತು ಇವತ್ತು. ಇದಕ್ಕೆ ಅಂತಾರೆ ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಏನ್ ಘಮ ಘಮ ಅಂತ ಇದೆ. ಅಮ್ಮ ಬಾಯಿ ಕಡೆ ನಾ ಅಡಿಗೆ ಮಾಡ್ತೆ. ಓಹೋ ಏನಮ್ಮ ಇದು ಘಮ ಘಮ ಅಂತ ಇದೆ ಅಡಿಗೆ ಮನಿ? ಹೌದು, ಏನು ಇಷ್ಟೆಲ್ಲ ಅಡಿಗೆ ಮಾಡ್ಬಿಟ್ಟಿದ್ಯಾ? ಅದು ಅದು ಪುಟ. ಹೌದಮ್ಮ, ಇದೇನಿದು ಇಷ್ಟೆಲ್ಲ ಅಡಿಗೆ ಮಾಡಿದ್ಯಾ? ಹೋಳಿಗೆ, ಪಾಯಸ, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಚಪಾತಿ, ಉಂಡಿ, ಇದೇನಿದು ನಾನ್ ವೆಜ್ ಅಡಿಗೆನೂ ಕೂಡ ಮಾಡಿದ್ಯಾ? ಅದು ದುರ್ಗಾ, ಏನಮ್ಮ ಇದು ತರಾವರಿ ಅಡಿಗೆಗಳು? ವಾ ಸುಬ್ಬು ವಾ, ಏನಮ್ಮ ಇವತ್ತ ವಿಶೇಷ ಇವತ್ತು? ಇಷ್ಟೆಲ್ಲ ಅಡಿಗೆ ಮಾಡ್ಬಿಟ್ಟಿದ್ಯಾ? ಅದು ಅದು ದುರ್ಗಾ, ಏನೋ ತಿನ್ಬೇಕು ಅಂತ ಆಸೆ ಕಣೆ, ಅದಕ್ಕೆ ಮಾಡ್ಬಿಟ್ಟೆ ಅಡಿಗೆನ. ನಮ್ಮಮ್ಮ ನಾಟಕ ಆಡ್ತಾ ಇದ್ದಾಳೆ. ಹೌದಮ್ಮ, ಅದಕ್ಕೆನಾ ಒಂದು ಹೊತ್ತಿಗೆ ಇಷ್ಟೆಲ್ಲ ಅಡಿಗೆ ಬೇಕಾ ನಿನಗೆ? ನನಗೆ ಬರುವ ಸಂಬಳವನ್ನೆಲ್ಲ ನೀನು ಹೀಗೆ ಖರ್ಚು ಮಾಡಿ ಖಾಲಿ ಮಾಡಿದ್ರೆ ಮುಂದೆ ನನ್ನ ಮಗಳ ಭವಿಷ್ಯಕ್ಕೆ ದುಡ್ಡು ಬೇಡವಾ ಅಮ್ಮ? ಇರೋದು 3 ಜನ, ಅಪ್ಪ ಬೇರೆ ಊರಿಗೆ ಹೋಗಿದ್ದಾರೆ. ನೀನು ನೋಡಿದ್ರೆ 6 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಿದೆಯಲ್ಲ, ಯಾಕೆ? ಓ, ನನಗನ್ನಿಸ್ತಾ ಇದೆ. ಸೊ ನಿಮ್ಮನ್ನ, ನಿಮ್ಮ ಅತ್ತಿಗೆ, ನಿನ್ನ ಅಳಿಯ ಬರ್ತಾ ಇಲ್ಲ ತಾನೇ ಮನೆಗೆ? ಅದು ದುರ್ಗಾ, ಸೊ ನಿಮ್ಮಣ್ಣ, ನಿಮ್ಮ ಅತ್ತಿಗೆ ಮತ್ತೆ ನಿನ್ನ ಅಳಿಯನಿಗೆ ಕಾಲ್ ಮಾಡಿ ಬಾ ಅಂತ ಹೇಳಿದ್ಯಾ ಅಲ್ವಾ? ಅಯ್ಯೋ ದೇವ್ರಿ, ಇವ್ರಿಗಂತರ ಎಲ್ಲ ಗೊತ್ತಾಗ್ಬಿಡ್ತಾ ಏನ? ಅದು ದುರ್ಗಾ, ಅಮ್ಮ ನಿನ್ನ ಬುದ್ಧಿಯನ್ನು ನೀನು ಬಿಡಲ್ವಾ ಅಮ್ಮ? ಎಲ್ಲ ನನಗೆ ಗೊತ್ತು, ಯಾರು ನನಗೆ ಬೇಡವೋ ಅವ್ರಿಗೆ ನೀನು ಬೇಕು ಅಲ್ವಾ? ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿ ಈ ಥರ ಅಡುಗೆ ಮಾಡಿದ್ಯಾ. ನಾನು ನಿನ್ನನ್ನು ಅಂಕೆ ಇಟ್ಕೊಂಡಿದ್ದೀನಿ ಅಂತ ಎಲ್ಲರೂ ಮಾತಾಡ್ಕೋಬೇಕು, ನಾನು ಕೆಟ್ಟವಳಾಗಬೇಕು ಅಲ್ವಾ? ಅಷ್ಟು ಮಾಡೋದಕ್ಕಿಂತ ಅಮ್ಮ ಅವ್ರ ಮನೇಲಿ ಹೋಗಿ ನೀರ್ಬೇಕಲ್ವಾ? ಅಯ್ಯೋ ಮಗಳೇ, ಅಮ್ಮ ನಾನು ಮತ್ತೆ ನನ್ನ ಮಗಳು ಇಬ್ಬರೇ ಇರ್ತೇವೆ, ನಮಗೇನು ಸಮಸ್ಯೆ ಇಲ್ಲ. ಛೇ, ನೀನು ಹೋಗ್ತಿದ್ರೆ ನಿಮ್ಮ ಮನೇಲಿ ಇದ್ಬಿಡು, ಬಾಪುಟಿ ಊಟ ಮಾಡಿಸ್ತೇನೆ. ಅಯ್ಯೋ ಅಯ್ಯೋ ದುರ್ಗಾ, ನನ್ನ ಮಾತು ಕೇಳು, ಹೀಗೆಲ್ಲ ಕೋಪ ಮಾಡ್ಕೋಬೇಡ ಕಣೆ. ಅಣ್ಣ ಅತ್ತಿಗೆ ಸ್ವತಃ ಕಾಲ್ ಮಾಡಿ ಮಾತಾಡಿದ್ದು ಅವ್ರ ಮನೆಗೆ ಬರ್ತಾರಂತೆ, ಅದಕ್ಕೇನೆ. ಈಗ ಅವರೆಲ್ಲ ಬರ್ಬೋದು, ನೀನು ಅವರೆದುರು ಯಾವಾಗ ರಾಟೆನೂ ಸಹ ಮಾಡಬೇಡ ಕಣೆ, ಪ್ಲೀಸ್ ಕಣೆ. ಅಯ್ಯೋ ನಾನು ನಿನ್ಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತೀನಿ? ಅಣ್ಣ ಅತ್ತಿಗೆ ಬರಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊ. ಅಮ್ಮ ಹೋಗು, ನಿನ್ನ ಕುಟುಂಬದವರು ಬಂದ್ರು ಅನ್ಸುತ್ತೆ, ಹೋಗಿ ನೋಡು, ಮಾತನಾಡು. ಆದರೆ ನಾನು ಅವ್ರ ಎದುರಿಗೆ ಮಾತನಾಡಲ್ಲ ಅಮ್ಮ. ನೋಡು, ನೀನು ಮಾತಾಡಬೇಡ ಅಂದಿದ್ಯಾ ಅಷ್ಟೇ, ಅದನ್ನು ಮೀರಿ ನೀನು ಮಾತನಾಡು ಅಂದರೆ ನಾನು ಸರಿ ಇರಲ್ಲ ಅಮ್ಮ. ಅದು ದುರ್ಗಾ ಬಂದವ್ರ ಮುಂದೆ ಅಮ್ಮ ಹೇಳಿವ ನಿಂಗೆ, ನಾನು ಅವ್ರ ಜೊತೆ ಮಾತಾಡಲ್ಲ, ನೀನು ಮಾತಾಡಬೇಡ ಅವ್ರ ಮುಂದೆ ಅಂತ ಹೇಳಿದ್ಯಾ. ಬಾಯಿ ಮುಚ್ಕೊಂಡಿರ್ತೀನಿ ಅಷ್ಟೇ, ಅದನ್ನ ಬಿಟ್ಟು ಅದನ್ನ ಮೀರಿ ನೀನು ಅವ್ರ ಜೊತೆ ಏನಾದರೂ ಮಾತನಾಡ್ಬಾ, ನಗು ಎಂದೆಲ್ಲ ಹೇಳಿದ್ರೆ ನಾನು ಕೇಳಿ ಬಿಡ್ತೀನಿ ಅಷ್ಟೇ, ಗೊತ್ತಾಯ್ತಲ್ವಾ ಅಮ್ಮ? ಎಲ್ಲ ನರ್ ಕರ್ಮ. ಕರ್ಮ ಕರ್ಮ, ಹೋಗು, ಬೆಲ್ಲು ಹೊಡಿತಾನೇ ಇದ್ದಾರೆ, ಹೋಗಿ ತೆಗಿ ಹೋಗ್ಬಾಕ್ಲನ. ದುರ್ಗಾ, ನೀಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಆ ದೇವರಿಗೆ ಗೊತ್ತು. ಅಮ್ಮ ಬುದ್ಧಿನ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಎಲ್ಲ ನನ್ನ ಕರ್ಮ ಅನ್ಕೊಂತೀನಿ. ಅಣ್ಣ ಅದಕ್ಕೆ ಇವಾಗ ಬಂದ್ರ? ಬನ್ನಿ ಬನ್ನಿ ಕುತ್ಕೊ ಬನ್ನಿ. ದುರ್ಗಾ ದುರ್ಗಾ, ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಮತ್ತೆ ದುರ್ಗಾ, ಮತ್ತೆ ಸಮಾಚಾರ? ಎಂತ ಕೊಬ್ಬು ದುರ್ಗಂಕಾರ. ನಮ್ಮಪ್ಪ ಅಮ್ಮ ಹೋಗಿ ಮಾತಾಡ್ಸಿದ್ರು ಕೂಡ ತಿರುಗಿ ಮಾತಾಡಲಾರ್ದಷ್ಟು ಕೊಬ್ಬು ಇವಳಿಗೆ. ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಮಗಳಿಗೆ ಊಟ ಮಾಡಿಸೋದ್ರಲ್ಲಿ.
ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಂಗಿಲ್ಲ. ಅಣ್ಣ ಅದಕ್ಕೆ ಬಾರೋ ಸಮರ್ ಕುತ್ಕೋ ಬನ್ನಿ. ಮತ್ತೆ ಅಣ್ಣ ಕಾಫಿ ತಿಂಡಿ ಬನ್ನಿ, ಕೈ ಕಾಲು ಮುಖ ತಗೊಂಡು ಬನ್ನಿ. ಬೇಗ ಬೇಗ ಊಟ ಮಾಡ್ಬಿಟ್ಟು ಟೈಮ್ ಆಯ್ತು. ಒಂದು ತುತ್ತು. ಮತ್ತೆ ಸುಪ್ರಭಾ ಆರಾಮದಿಯಾ? ಅದಕ್ಕೆ ಆರಾಮದೀನಿ. ಮತ್ತೆ ಎಷ್ಟು ದಿನ ಆಯ್ತು ನಿಮ್ ನೋಡಿ? ಭಾಳ ದಿನ ಆಗ್ಬಿಡ್ತು. ಅತ್ತಿಗೆ ಮುಖ ನೋಡ್ಕೊಮ್ಮ, ಕಣ್ ತುಂಬಾ ನೋಡ್ಕೊ. ಇನ್ನೊಮ್ಮೆ ನಿಮ್ಮ ಅತ್ತಿಗೆ ಮುಖನ ನೋಡಿರ್ಬಾರ್ದೇನು, ಹಾಗೆ ಮಾಡೋದ್ನ ಇನ್ನೊಮ್ಮೆ. ಎಷ್ಟು ಕೊಬ್ಬು ನೋಡಿ ಒಳಗೆ ದುರ್ಗಾಗೆ ಮಗಳೇ ಹೆಚ್ಚಾಗೋಗ್ಬಿಟ್ಲು. ಒಂದೀಟಾದರೂ ಮಾತಾಡ್ಸ್ಬಾರ್ದ? ಹೇಗಿದೆಯಾ ಸಮರ್ ಅಂತ ಒಂದು ಮಾತು ಮಾತಾಡ್ಸ್ತಾ ಇಲ್ಲ ಇವಳು. ಸರಿ ಪುಟ, ನಡಿ ಬಾಯ್ ತೊಳ್ತೀನಿ. ದುರ್ಗಾ ಅಮ್ಮ ಸುಮ್ಮನೆ ಇರ್ತೀಯೋ ಇರಲ್ವೋ? ಮತ್ತೆ ಸಮರ್ ಹೇಗಿದೆಯೋ? ದುರ್ಗಾ ಫೋನ್ ಮಾಡು. ಹಾಮ ಪುಟ್ಟಿ ಇಲ್ಲೇ ಮಲಗ್ತಾ ಇರು, ಬರ್ತೀನಿ. ಹಾ, ದುರ್ಗಾಗೆ ಇಷ್ಟೊತ್ಮೇಲೆ ಯಾರು ಮಾಡಿರ್ಬೇಕು ಫೋನ್ನ? ಅಣ್ಣ ಅದಕ್ಕೆ ಬನ್ನಿ ಊಟ ಮಾಡಿ ಬನ್ನಿ. ಏನಾದರೂ ಜಿ ಪಿ ಏನಾರು ಫೋನ್ ಮಾಡ್ಬಿಟ್ನಾ? ಓ ಹಲೋ. ಹಾ ಹೇಳಿ ಜಯಪ್ರಕಾಶ್ ಅವರೇ. ಹಾ, ಅವನೇ ನನ್ನ ಮಗ ಆ ಲಾಯರ್ ಜೆ ಪಿನೇ ಮಾಡಿರೋದು. ನನ್ನ ಅನುಮಾನ ಸರಿಯಾಯಿತು. ಹಾ ಹೇಳಿ ಜಯಪ್ರಕಾಶ್. ಓ ಹೌದಾ? ಹಾ ಎಲ್ಲಿದ್ದೀರಾ? ಯಾ ಇಟ್ಸ್ ಓಕೆ. ಹಾ ನಾನೇ ಬರ್ತೀನಿ, ಲೊಕೇಶನ್ ಸೆಂಡ್ ಮಾಡಿ. ಹೇ ನೋ 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 ಪ್ರಾಬ್ಲಮ್. ಓ ಜೆ ಪಿ ಅವರೇ ನೋ ಪ್ರಾಬ್ಲಮ್ ಯಾರ್. ಓಕೆ ಓಕೆ. ಏನು ಯಾರು ಹಂಗ ಓಚಿ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ವೇ? ಹಾ ಖಂಡಿತ ಬರ್ತೀನಿ, ಲೊಕೇಶನ್ನ ಸೆಂಡ್ ಮಾಡಿ. ಎಲ್ಲಿ ಎಲ್ಲಿ ಹೊರಟ್ಲು ಅನ್ಸುತ್ತೆ. ಅಯ್ಯೋ ಅಣ್ಣ ಅದಕ್ಕೆ ಏನಿದು ಮಾತಾಡ್ತಾ ಹಾಗೆ ಕುತ್ಕೊಂಡ್ಬಿಟ್ರಲ್ಲ, ಅಡಿಗೆ ಎಲ್ಲ ಆರಾಗುತ್ತೆ. ಬನ್ನಿ ಊಟ ಮಾಡಿ ಬನ್ನಿ. ಅಯ್ಯೋ ಇರಮ್ಮ, ದುರ್ಗಾನಿ ಬರ್ತಾಳೆ, ಎಲ್ಲರೂ ಸೇರಿ ಊಟ ಮಾಡೋಣ. ಅದು ಅಣ್ಣ ಲೇಟ್ ಆಗುತ್ತೆ ಏನೋ. ಅಮ್ಮ ವಾವ್, ಅಪ್ಸರಿ ಅಪ್ಸರಿ ಕಾಣ್ತಾ ಇದ್ದಾಳೆ ಈ ನನ್ನ ದುರ್ಗಾ. ಸೋ ಸ್ವೀಟ್, ಅಚ್ಚಿ ಮುತ್ತು ಮದ್ದಾಗಿ ಕಾಣ್ತಾ ಇದ್ದಾಳೆ, ಅದು ಪಿಂಕ್ ಸೀರೆಯಲ್ಲಿ. ವಾ ವಾ. ಹೇಳ್ದುರ್ಗ ಅದು ಅದನ್ನ ಯಪ್ಪ ದೇವ್ರೆ ನನ್ನ ಮಗಳು. ಸೀರೆ ಉಡು, ಮಗಳು ಶಾಲೆ ಹೋಗ್ತಾ ಇದೀಯಾ, ಸೀರೆ ಉಟ್ಕೊಂಡು ಹೋಗು, ಸಂಬಂಧಿಕ ಕಾರ್ಯಕ್ರಮ ಹೋಗ್ತಾ ಇದೆಯಾ, ಸೀರೆ ಉಟ್ಕೋ, ಮದುವೆ ಇದೆ ಆ ಫಂಕ್ಷನ್ ಇದೆ ಅಂದ್ರೆ ಒಂದಿನ ಸೀರೆ ಉಡ್ಲಾರ್ದವಳು. ಅಮ್ಮ ನನಗೆ ಜೀನ್ಸ್ ಕರೆಕ್ಟ್ ಆಗುತ್ತೆ ಅನ್ನೋ ಮಗಳು ಇದೇನಪ್ಪ ಇವತ್ತು ಈ ಥರ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದಾಳೆ, ಒಂದು ಚೂಡಿದಾರ್ ಹಾಕ್ಕೊಳ್ಳಾರ್ದವಳು. ಏನೋ ವಿಶೇಷ ಇರಬೇಕಾ? ಆದ್ರೂ ನನಗೆ ಡೌಟೇ ಆಗ್ತಾ ಇದೆ. ಸೀರೆ ಉಟ್ಕೊ ಅಂದಂಗೆಲ್ಲ ಬೇಡ ಬಿಡಮ್ಮ, ಜೀನ್ಸ್ ಬದಲಿಬೇಕಾದ್ರೆ ಚೂಡಿದಾರ್ ಹಾಕ್ತೀನಿ ಅನ್ನೋವಳು ಇವತ್ತೇನು ಇಷ್ಟು ಸೀರೆ ಉಟ್ಕೊಂಡು ಇಷ್ಟು ರೆಡಿ ಆಗಿದ್ದಾಳೆ. ಅದು ಬೇರೆ ಸೀರೆ ಹಾಕು ಅಂದ್ರೆ ಐ ಹೇಟ್ ಸ್ಯಾರಿ ಅಂತ ಜೋರಾಗಿ ಕಿರ್ಚೋಳು. ಆದ್ರೂ ನನ್ನ ಮಗಳು ಸೀರೆಯಲ್ಲಿ ಮುದ್ದಾಗೆ ಕಾಣ್ತಾ ಇದ್ದಾಳೆ. ಹೌದಾ ಮಗಳೇ? ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರುವುದು ತಡವಾಗ್ಬೋದಮ್ಮ. ಪಾಪುಗೇನಾದ್ರೂ ನಿದ್ದೆ ಬಂದ್ರೆ ಮಲಗಿಸ್ಬಿಡು ಆಯ್ತಾ? ಹಾಗೇನೆ ನನಗೆ ಊಟಕ್ಕೋಸ್ಕರ ಕಾಯ್ಬಿಡಮ್ಮ. ಅದು ದುರ್ಗಾ ಮನೇಲಿ ಮಂದಿ. ಅದು ಅಮ್ಮ ಲಾಯರ್ ಜಯಪ್ರಕಾಶ್ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅವರು ಹೇಳಿದ್ರು ಬಾ ಅಂತ. ಅದಕ್ಕೆ ಅಮ್ಮ ನಾನು ಅವ್ರ ಜೊತೆ ಹೊರಗಡೆ ಹೋದಾಗ ಊಟ ಮಾಡ್ಕೊಂಡೇ ಬರ್ತೀನಿ. ನೀನೇನು ನನ್ನನ್ನು ಕಾಯೋದು ಬೇಡಮ್ಮ, ಹಾಗೆ ತಡವಾದ್ರೆ ನಿದ್ದೆ ಮಾಡು, ಗೊತ್ತಾಯ್ತಾ? ಅದು ದುರ್ಗಾ ಏನೇ ಮಾಡ್ತಾ ಇದೀಯಾ? ಅಣ್ಣ ಅದಕ್ಕೆ ಬಂದಾರ, ಅವ್ರು ಸ್ವಲ್ಪ ಮಾತಾಡೋದು. ಅಮ್ಮ ನನ್ನ ಕೆಲಸ ಇದೆಯಮ್ಮ, ಸೊ ಟಾಟಾ ಬಾಯ್ ಬಾಯ್, ನಾ ಬರ್ಲಾಮ. ನಾನು ಮನೆಗೆ ಬಂದಿದ್ದೀನಿ, ಹೇಗಿದ್ದೀರಾ ಅಂತ ಮಾತಾಡುವಷ್ಟು ಕೃತಜ್ಞತೆನೂ ಇಲ್ವಾ ಇವಳ ಹತ್ರ? ಹಾಂ, ಹೊರಗಡೆ ಹೋಗ್ತಾ ಇದ್ದಾಳಂತೆ, ಅದು ಜಯಪ್ರಕಾಶನ್ ಜೊತೆ. ಛೇ, ನನ್ನ ಬೈರಿ ಜೊತೆ ಹೋಗ್ತಾ ಇರಬೇಕಾದ್ರೆ ನನ್ನನ್ನು ತಿರುಗಿ ನೋಡ್ತಾ ಇಲ್ಲಲ್ಲ ಇವಳು. ನಾನೇ ಮಾತಾಡ್ಸ್ಬಿಡ್ಲ ಇವ್ರನ್ನ.